ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಶ್ರೀ ಜಿ ಡಿ ಕಡಲಗಿ, ಸಮಾಜಶಾಸ್ತ್ರ ಉಪನ್ಯಾಸಕರು, CS ತುಬ್ಜಿ ಶಿಕ್ಷಣ ಸಂಸ್ಥೆಯ SSN ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಹುಕ್ಕೇರಿ. ಈ ಸೆಮಿಸ್ಟರ್ನ ಪತ್ರಿಕೆಗಳಲ್ಲಿ ಮೊದಲನೆಯ ಪತ್ರಿಕೆ ಭಾರತೀಯ ಸಮಾಜದ ಅಧ್ಯಯನ. ಇದರಲ್ಲಿ ಬರುವಂತಹ ಮೊದಲನೆಯ ಘಟಕ ಭಾರತೀಯ ಸಮಾಜದ ಪರಿಚಯ. ಇದರಲ್ಲಿ ಪ್ರಾಸ್ತಾವಿಕವಾಗಿ ಭಾರತೀಯ ಸಮಾಜದ ಪರಿಚಯ, ಭಾರತೀಯ ಸಮಾಜದ ಗುಣಲಕ್ಷಣಗಳು ಮತ್ತು ಸಮಾರೋಪ, ಇಷ್ಟು ಸಂಗತಿಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚಿಸೋಣ. Dear students, myself Sri G D Kadalagi, lecturer in sociology, CS Tubji Education Society, SSN Arts and Commerce College, Hukkeri. In this semester, we have two papers. First compulsory paper is Study of Indian Society, and elective second paper is Rural Development in India. Here the first paper, the first unit is Introduction of Indian Society. Today we discuss the first unit, the first concept, introduction part of Indian society. Here introduction about the society, features of Indian society, and conclusion. So we discuss one by one. ಪ್ರಾಸ್ತಾವಿಕವಾಗಿ ಭಾರತೀಯ ಪರಂಪರೆ ಮತ್ತು ಸಂಸ್ಕೃತಿಗೆ ಅತಿ ಪುರಾತನವಾದ ಐತಿಹಾಸಿಕ ಹಿನ್ನೆಲೆ ಇರುವಂಥದ್ದನ್ನು ನಾವು ಕಾಣ್ತೀವಿ. ಭಾರತೀಯ ಸಂಸ್ಕೃತಿಗೆ ಆಧಾರ ಸ್ತಂಭಗಳಾಗಿ ಭಾರತೀಯರ ಜೀವನಕ್ಕೆ ತಾತ್ವಿಕ ತಳಹದಿಯನ್ನು ಒದಗಿಸಿದಂಥವುಗಳು ಯಾವಂತಂತಂದರೆ ವರ್ಣಾಶ್ರಮ ಧರ್ಮ ವ್ಯವಸ್ಥೆ, ಪುರುಷಾರ್ಥಗಳು ಮತ್ತು ಸಂಸ್ಕಾರಗಳು. ಇವು ಭಾರತೀಯರ ಜೀವನಕ್ಕೆ ತಾತ್ವಿಕ ತಳಹದಿಗಳಾಗಿರುವಂಥದ್ದನ್ನು ನಾವು ಕಾಣ್ತೀವಿ. Here some philosophical basis to Indian life as well as Indian culture. They are Varnashrama Dharma system, Purusharthas and Samskaras or Samskarana. These all are the some philosophical basis to our life or our Indian culture. ಆಮೇಲೆ ಪರಿವರ್ತನೆ ಸಮಾಜದ ಒಂದು ಆಯಾಮವಾದರೆ ಸ್ಥಿರತೆ ಮತ್ತು ನಿರಂತರತೆ ಅನ್ನುವಂಥದ್ದು ಭಾರತೀಯ ಸಮಾಜದ ಇನ್ನೊಂದು ಆಯಾಮವಾಗಿರುವಂಥದ್ದನ್ನು ಅಥವಾ ಯಾವುದೇ ಸಮಾಜದ ಆಯಾಮವಾಗಿರುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಹಿಯರ್ ಚೇಂಜ್ ಈಸ್ ದಿ ಒನ್ ವೇ ಆಫ್ ಸೊಸೈಟಿ ಆ್ಯಂಡ್ ಅನದರ್ ಒನ್ ವೇ ಆಫ್ ಸೊಸೈಟಿ ಈಸ್ stability and continuity. So this type of a change, stability and continuity are the mainly focus Indian society or any society. ಭಾರತವನ್ನ ಒಂದು ಬಹುವಿಧ ಸಮಾಜ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಭಾರತದಲ್ಲಿ ಒಂದೇ ಒಂದು ಧರ್ಮವನ್ನಾಗಲಿ ಅಥವಾ ಒಂದೇ ಭಾಷೆಯನ್ನಾಗಲಿ ಅಥವಾ ಒಂದೇ ಜನಾಂಗವನ್ನಾಗಲಿ ಒಂದೇ ಸಂಸ್ಕೃತಿಯ ಆಚರಿಸುವಂಥ ಜನರನ್ನಾಗಲಿ ನಾವು ಕಾಣೋದಿಲ್ಲ. ಇಲ್ಲಿ ಹಲವಾರು ಜನಾಂಗ ಸಮೂಹಗಳಿಗೆ ಸೇರಿದ ಜನಸಂಖ್ಯೆಯನ್ನು, ಬೇರೆ ಬೇರೆ ಧಾರ್ಮಿಕ ಆಚರಣೆಗಳನ್ನು ಹೊಂದಿರುವಂಥ ಜನಸಮೂಹಗಳನ್ನು, ಬೇರೆ ಬೇರೆ ಭಾಷೆಯನ್ನು ಮಾತನಾಡುವ ಜನರನ್ನು, ಬೇರೆ ಬೇರೆ ಸಂಸ್ಕೃತಿಯನ್ನು ಅನುಸರಿಸುವ ಜನರನ್ನು ನಾವು ಭಾರತೀಯ ಸಮಾಜದಲ್ಲಿ ಕಾಣೋದ್ರಿಂದ ನಾವು ಭಾರತವನ್ನು ಒಂದು ಬಹುವಿಧ ಸಮಾಜ ಅಂತ ಕರಿತೀವಿ. ಹಿಯರ್
India is a pluralistic society because in Indian society here the people are belongs to different racial groups and they are talking different languages, they are practicing different religious rituals and they are practicing different type of culture. So we called India is a pluralistic society, not a singular society. ಭಾರತವನ್ನು ಏಕವಿಧ ಸಮಾಜ ಅಂತ ಕರೆಯಂಗಿಲ್ಲ, ಬಹುವಿಧ ಸಮಾಜ ಅಂತ ಕರಿತೀವಿ. ಆಮೇಲೆ ಭಾರತೀಯ ಸಮಾಜದ ಒಂದು ವಿಶಿಷ್ಟ ಪರಂಪರೆಯನ್ನು ಹೊಂದಿರುವಂಥದ್ದನ್ನು ನಾವು ಕಾಣ್ತೀವಿ. ಭಾರತೀಯ ಸಮಾಜಕ್ಕೆ ಒಂದು ವಿಶಿಷ್ಟ ಪರಂಪರೆ ಇದೆ. Indian society has a unique tradition. It has a unique tradition throughout his period. ಇಡೀ ಅದು ಬೆಳೆದು ಬಂದಿರುವುದರಿಂದ ಹಿಡ್ಕೊಂಡು ಇಲ್ಲಿಯವರೆಗೂ ಕೂಡ ಅದರದೇ ಆಗಿರುವಂಥ ಒಂದು ವಿಶಿಷ್ಟ ಪರಂಪರೆಯನ್ನು ಉಳಿಸಿಕೊಂಡಿದ್ದನ್ನು ನಾವು ಕಾಣ್ತೀವಿ. ಸೊ ವಿ ಕಾಲ್ಡ್ ಇಂಡಿಯಾ ಈಸ್ ಎ ಎಪಿಟೋಮ್ ಆಫ್ ದಿ ವರ್ಲ್ಡ್. ಅದಕ್ಕೆ ಭಾರತವನ್ನು ನಾವೇನು ಕರಿತೀವಿ ಅಂತಂದರೆ ಜಗತ್ತಿನ ಒಂದು ಸೂಕ್ಷ್ಮ ರೂಪ ಅಂತ. ಜಗತ್ತಿನಲ್ಲಿರುವಂಥ ಎಲ್ಲ ಸಂಗತಿಗಳನ್ನು ಭಾರತೀಯ ಸಮಾಜದಲ್ಲಿ ನಾವು ಕಾಣ್ತೀವಿ ಅಂತ. ಆ ಕಾರಣಕ್ಕಾಗಿ ಇದನ್ನು ಜಗತ್ತಿನ ಒಂದು ಸೂಕ್ಷ್ಮ ರೂಪ ಅನ್ನುವಂಥದ್ದು ಕರೆಯುವುದು ಸರ್ವೇ ಸಾಮಾನ್ಯ. ದೆನ್ ಫ್ಯೂಚರ್ಸ್ ಆಫ್ ಇಂಡಿಯನ್ ಸೊಸೈಟಿ. ಭಾರತೀಯ ಸಮಾಜದ ಗುಣಲಕ್ಷಣಗಳು. ಮೊದಲನೇದು, ಭಾರತೀಯ ಸಮಾಜಕ್ಕೆ ಧರ್ಮ ಕೇಂದ್ರ ಬಿಂದು. ಇಲ್ಲಿ ಭಾರತೀಯ ಸಮಾಜದ ಒಂದು ಪ್ರಮುಖವಾಗಿರುವಂಥದ್ದು ಏನಂತಂದರೆ ಧರ್ಮ ಮತ್ತು ಆಧ್ಯಾತ್ಮಿಕತೆ. ನಮ್ಮ ಸಾಮಾಜಿಕ ಸಂಘಟನೆಗೆ ಒಂದು ಕೇಂದ್ರ ಬಿಂದು ಯಾವುದಂತಂದರೆ ನಾವು ಧರ್ಮ ಅನ್ನುವಂಥದ್ದನ್ನು ಕಾಣ್ತೀವಿ. ಪಾಶ್ಚಿಮಾತ್ಯ ಪರಂಪರೆ ತಾತ್ವಿಕ ವಿಚಾರಧಾರೆಗಳಿಂದ ಗುರುತಿಸಲ್ಪಟ್ಟರೆ ಭಾರತೀಯ ಸಮಾಜವು ಅಲೌಕಿಕ ಮತ್ತು ಆಧ್ಯಾತ್ಮಿಕ ವಿಚಾರಧಾರೆಗಳಿಂದ ಗುರುತಿಸಿದ್ದನ್ನು ನಾವಿಲ್ಲಿ ಕಾಣ್ತೀವಿ. ಹಿಯರ್ ದ ಫಸ್ಟ್ ಕ್ಯಾರೆಕ್ಟರ್ ಆಫ್ ಇಂಡಿಯನ್ ಸೊಸೈಟಿ ಈಸ್ ಧರ್ಮ ಆಸ್ ದ ಸೆಂಟರ್ ಆಫ್ ಸೊಸೈಟಿ. Here religion and its practices mainly associated with religion and Western tradition mainly have present thoughts, but Indian society mainly identify its abstract as well as religious ಥಾಟ್ಸ್. ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ಧರ್ಮ ಒಂದೇ ಭರತಖಂಡದ ಪ್ರಾಣ ಮತ್ತು ಜೀವಾಳ, ಅದು ಹೋದರೆ ಈ ದೇಶವೇ ನಾಶವಾಗುವುದು. ಸೊ ಇಲ್ಲಿ ಸ್ವಾಮಿ ವಿವೇಕಾನಂದರ ವಿಚಾರವನ್ನು ನೋಡಿದ್ರೆ ಭಾರತೀಯ ಸಮಾಜಕ್ಕೆ ಧರ್ಮ ಅನ್ನುವಂಥದ್ದು ಎಷ್ಟು ಸಪೋರ್ಟಿಂಗ್ ಆಗಿ ಬೆಂಬಲವಾಗಿ ನಿಂತಿರುವಂಥದ್ದನ್ನು ನಾವು ಕಾಣ್ತೀವಿ ಅಂತ. ದೆನ್ ಥರ್ಡ್ ಕ್ಯಾರೆಕ್ಟರ್, ಎರಡನೆಯ ಗುಣಲಕ್ಷಣ ನಿಸರ್ಗದೊಂದಿಗೆ ಸಾಮರಸ್ಯ. ಭಾರತೀಯ ಸಾಮಾಜಿಕ ಪರಂಪರೆಯಲ್ಲಿ ನಿಸರ್ಗದ ಶಕ್ತಿಗಳನ್ನು ಮತ್ತು ಸೃಷ್ಟಿಯಲ್ಲಿನ ನಿರ್ಜೀವ ಮತ್ತು ಸಜೀವಿಗಳನ್ನು ಭಕ್ತಿ ಭಾವದಿಂದ ಪೂಜಿಸಲಾಗ್ತದೆ. ಸೊ ಅದಕ್ಕೇನೆ ಸಿಂಧೂ ಕಣಿವೆ ನಾಗರಿಕತೆಯಿಂದ ಹಿಡ್ಕೊಂಡು ಇಲ್ಲಿಯವರೆಗೂ ಕೂಡ ನಮ್ಮಲ್ಲಿ ಕೆಲವೊಂದು ದೇವರನ್ನು ಆರಾಧಿಸುವಂಥದ್ದು. ಫಾರ್ ಎಕ್ಸಾಂಪಲ್ ಪಶುಪತಿ ಅನ್ನುವಂಥ ದೇವರನ್ನು, ಆಮೇಲೆ ಪವಿತ್ರ ನದಿಗಳನ್ನು, ಪವಿತ್ರ ಸ್ಥಳಗಳನ್ನು, ಭೂಮಿ ತಾಯಿಯನ್ನು, ಪ್ರಾಣಿ ದಯೆ ಎಂಬಂಥ ಪರಿಕಲ್ಪನೆಗಳನ್ನು, ಈ ಥರ ಎಲ್ಲ ನಿದರ್ಶನಗಳು ನಿಸರ್ಗದೊಂದಿಗೆ ನಾವು ಇಟ್ಟುಕೊಂಡಿರುವಂಥ ಸಾಮರಸ್ಯವನ್ನು ಪ್ರತಿನಿಧಿಸ್ತಾವ. ಸೆಕೆಂಡ್ ಕ್ಯಾರೆಕ್ಟರ್ ಈಸ್ ಹಾರ್ಮೋನಿ ವಿತ್ ನೇಚರ್. ಹಿಯರ್ we always had a love and affection with nature. We also have a energy in a living or organic and inorganic living beings, and also we worship mainly nature. Some holy rivers, holy places, motherland, as well as we also have a love and affection with the animal. So this is the harmony with the nature.
ಮೂರನೆಯ ಗುಣ ಅಂತಂದರೆ, ಲಕ್ಷಣ ಅಂತಂದರೆ ಸಹಿಷ್ಣುತೆ ಮತ್ತು ಹೊಂದಾಣಿಕೆ. ಭಾರತೀಯ ಸಮಾಜದಲ್ಲಿ ಸಹಿಷ್ಣುತೆ ಮತ್ತು ಹೊಂದಾಣಿಕೆ ಹಾಸುಹೊಕ್ಕಾಗಿರುವಂಥದ್ದನ್ನು ನಾವು ಕಾಣ್ತೀವಿ ಅಂತ. ಅದು ಎಷ್ಟರ ಮಟ್ಟಿಗೆ ನಮ್ಮ ಜೀವನದೊಂದಿಗೆ ಅಥವಾ ಸಂಸ್ಕೃತಿಯೊಂದಿಗೆ ಹೊಂದಾಣಿಕೆಯಾಗಿ ಬಿಟ್ಟದ ಅಂತಂದರೆ, ನಮ್ಮಲ್ಲಿ ಒಂದು ವಿಚಾರವನ್ನು ಇಟ್ಟುಕೊಂಡಿದ್ದೀವಿ, ಬಾಳು ಮತ್ತು ಬಾಳುಗೊಡು ಅಂತ. ಅಂದರೆ ತಾನೂ ಬಾಳುವುದು, ಇನ್ನೊಬ್ಬರಿಗೂ ಕೂಡ ಬಾಳಲಿಕ್ಕೆ ಅವಕಾಶ ಮಾಡಿಕೊಡುವಂಥದ್ದು. ಸೊ ಅಷ್ಟು ಸಹಿಷ್ಣುತಾ ಅಂಶವನ್ನು ನಾವು ಕಾಣ್ತೀವಿ ಅಂತ. ಭಾರತೀಯ ಸಮಾಜದ ಜನರಲ್ಲಿರುವಂಥ ಈ ಸಹಿಷ್ಣುತೆನೇ ಬೇರೆ ಬೇರೆ ಧರ್ಮಗಳು, ಬೇರೆ ಬೇರೆ ಸಂಸ್ಕೃತಿಗಳು ಈ ಸಮಾಜದೊಂದಿಗೆ ವಿಲೀನ ಆಗಲಿಕ್ಕೆ ಸಾಧ್ಯ ಆಯಿತು ಅಂತ. Here the third character is tolerance and accommodation. Here tolerance and accommodation of Indian society, the both are always have a close relationship, and it is also a relationship with our Indian culture also. And we have a thought, live and let live. We also live ourselves and we also help to live another one. So that here different religious groups and different cultures assimilate, accommodate with the Indian culture. ನಾಲ್ಕನೆಯ ಒಂದು ಗುಣಲಕ್ಷಣ ಅಂತಂದರೆ ನಿರಂತರತೆ ಮತ್ತು ಪ್ರಾಚೀನತೆ. ನಿರಂತರತೆ ಮತ್ತು ಪ್ರಾಚೀನತೆ ಅನ್ನುವಂಥದ್ದು ಇದರ ಇನ್ನೊಂದು ವಿಶಿಷ್ಟ ಲಕ್ಷಣ ಅಂತ ಕರಿತೀವಿ. ಸುಮಾರು 600 ವರ್ಷಗಳ ಅವಧಿಯಲ್ಲಿ ಎಷ್ಟೋ ನಾಗರಿಕತೆಗಳು ವಿಕಸನ ಹೊಂದಿ ಅವನತಿಗೊಂಡು ಶಾಶ್ವತವಾಗಿಯೇ ಇತಿಹಾಸದ ಪುಟಗಳನ್ನು ಸೇರಿರುವಂಥದ್ದನ್ನು ನಾವು ಕಾಣ್ತೀವಿ. ಆಮೇಲೆ ಅಂತಹ ಐತಿಹಾಸಿಕ ಹಿನ್ನೆಲೆಯನ್ನಿಟ್ಟುಕೊಂಡು ನಿರಂತರವಾಗಿ ತನ್ನ ಪ್ರಾಚೀನತೆಯ ಮೂಲಗಳನ್ನಿಟ್ಟುಕೊಂಡು ಬೆಳೆದು ಬಂದಿರುವಂಥ ಸಮಾಜ ಭಾರತೀಯ ಸಮಾಜ ಅಂತ ಕರಿತೀವಿ. ಆಮೇಲೆ ಈ ಒಂದು ಭಾರತೀಯ ಸಮಾಜವನ್ನು ಇಟ್ಟುಕೊಂಡೇ ಸೊರೋಕಿನ್ ಮತ್ತು ಎಸ್ ರಾಧಾಕೃಷ್ಣನ್ ಒಂದು ಮಾತನ್ನು ಹೇಳ್ತಾರೆ. ಭಾರತ ಮತ್ತು ಚೀನಾ ದೇಶದ ಸಂಸ್ಕೃತಿಗಳು ತಮ್ಮ ಪರಂಪರೆಯನ್ನು ಆಂತರಿಕ ಕಲಹ, ಕ್ಷೋಭೆ ಮತ್ತು ವಿದೇಶಿ ದಾಳಿಗಳ ಮಧ್ಯೆಯೂ ಕಾಯ್ದುಕೊಂಡು ಬದುಕುಳಿದಿವೆ. ಅಂದರೆ ಜಗತ್ತಿನಲ್ಲಿ ಭಾರತ ಮತ್ತು ಚೀನಾದಲ್ಲಿ ಇವತ್ತಿಗೂ ಏನಾದರೆ ಸಾಂಸ್ಕೃತಿಕ ಪರಂಪರೆ ಉಳಿದುಕೊಂಡದ ಅಂತಂದರೆ ಅದಕ್ಕೆ ಕಾರಣನೇ ಅವು ಉಳಿಸಿಕೊಂಡು ಬಂದಿರುವಂಥ ನಿರಂತರತೆ ಅಂತ. ಸೊ ಪ್ರಾಚೀನತೆಯ ತಳಹದಿಯ ಮೇಲೆ, ಆ ಧರ್ಮದ ನಂಬಿಕೆಗಳ ಮೇಲೆ ಏನು ಪರಂಪರೆಯನ್ನು ಉಳಿಸಿಕೊಂಡು ಬಂದದ, ಅದೇ ಆ ಸಮಾಜಗಳಿಗೆ ಒಂದು ನಿರಂತರತೆಯನ್ನು ಒದಗಿಸದ. ದ ಫೋರ್ತ್ ಕ್ಯಾರೆಕ್ಟರ್ ಆಫ್ ಇಂಡಿಯನ್ ಸೊಸೈಟಿ ಈಸ್ continuing and antiquity. So Indian society had its continuity throughout from ancient period. Here near about 6,000 year period, so many civilizations evaluated and maximum they are completely disappear from in history. But Indian society yet today they are maintaining its continuity. ಇಲ್ಲಿ ಭಾರತೀಯ ಸಮಾಜ ಇವತ್ತಿನವರೆಗೂ ತನ್ನ ನಿರಂತರತೆಯನ್ನು ಉಳಿಸಿಕೊಂಡು ಅದೇ ಅದರ ವಿಶಿಷ್ಟ ಗುಣ ಅಂತ ನಾವಿಲ್ಲಿ ಕಾಣ್ತೀವಿ. ಇನ್ನೊಂದು ವಿವಿಧತೆಯಲ್ಲಿ ಏಕತೆ ಅಂತ. ಸೊ ಭಾರತೀಯ ಸಮಾಜದ ಇನ್ನೊಂದು ವಿಶಿಷ್ಟ ಗುಣ ಏನಂತಂದರೆ ವಿವಿಧತೆಯಲ್ಲಿ ಏಕತೆ. ಭಾರತೀಯ ಸಮಾಜದಲ್ಲಿ ಜಾತಿ, ಜನಾಂಗ, ಧಾರ್ಮಿಕ, ಭಾಷಾ ವೈವಿಧ್ಯತೆಗಳಿರುವಂಥದ್ದನ್ನು ನಾವು ಕಾಣ್ತೀವಿ. ಸೊ ನಮ್ಮಲ್ಲಿ ಎಷ್ಟೋ ಜಾತಿಗಳು, 6 ಜನಾಂಗ ಸಮೂಹಗಳಿಗೆ ಸೇರಿರುವಂಥ ಜನಸಂಖ್ಯೆಯನ್ನು, ವೈವಿಧ್ಯಮಯವಾಗಿರುವಂಥ ಧಾರ್ಮಿಕ ಸಮೂಹಗಳನ್ನು, ವೈವಿಧ್ಯಮಯವಾಗಿರುವಂಥ ಭಾಷಾ ಸಮೂಹಗಳನ್ನು ಈ ಸಮಾಜದಲ್ಲಿ ಕಾಣ್ತೀವಿ. ಇಷ್ಟೆಲ್ಲ ವೈವಿಧ್ಯತೆಯ ಮಧ್ಯೆ ಒಂದು ಏಕತೆಯ ಅಂಶವೂ ಕೂಡ ಇರುವಂಥದ್ದನ್ನು ನಾವು ಕಾಣ್ತೀವಿ. ಅದಕ್ಕೆ ಭಾರತವನ್ನು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ರಾಷ್ಟ್ರ ಅಂತ ಕರಿತೀವಿ. ಇಲ್ಲಿ ವಿ ಫೀಲಿಂಗ್ ಅನ್ನುವಂಥದ್ದು, ಬಿಲಾಂಗಿಂಗ್ ಟು ದಿ ನೇಷನ್ ಅನ್ನುವಂಥದ್ದು, ನಾವು ಎನ್ನುವಂಥದ್ದು ಈ ದೇಶಕ್ಕೆ ಸೇರಿದವರೆಂಬಂಥ ಭಾವನೆ ಅನ್ನುವಂಥದ್ದು ಗಾಢವಾಗಿ ಬೆಳೆದಿರುವಂಥದ್ದನ್ನು ನಾವು ಕಾಣ್ತೀವಿ. ಸೊ ಮತ್ತೆ ಹೇಳ್ತೀವಿ,
ಈ ಈ ವೈವಿಧ್ಯತೆಗಳು ವೈವಿಧ್ಯತೆಗಳಿಂದನೇ ಭಾರತ ಒಂದು ಜಗತ್ತಿನ ಪ್ರತಿರೂಪವಾಗಿ ನಮ್ಮ ಮುಂದೆ ಕಂಡು ಬರ್ತದೆ ಅಂತ. The fifth character is unity in diversity. So our society have different type of caste, races, religious groups, linguistic diversities. So almost all section it had a diversity. In that it always maintaining a unity. Here it always developing belonging to the nation or integrity among the people of the India. So it means they always represent the main future of Indian society is that unity in diversity. ಇನ್ನೊಂದು ಇದರ ವಿಶಿಷ್ಟ ಗುಣ ಜಾತಿ ಆಧಾರಿತ ಸ್ತರ ವಿನ್ಯಾಸ ವ್ಯವಸ್ಥೆ. ಭಾರತೀಯ ಸಮಾಜದ ಆಧಾರ ಸ್ತಂಭಗಳಲ್ಲಿ ಜಾತಿಯು ಕೂಡ ಒಂದು ಅಂತ ಹೇಳ್ತೀವಿ. ಸೊ ಒಂದು ಜಾತಿ, ಅವಿಭಕ್ತ ಕುಟುಂಬ ಮತ್ತು ಗ್ರಾಮೀಣ ಜೀವನ, ಇವುಗಳನ್ನು ಭಾರತೀಯ ಸಮಾಜದ ಆಧಾರ ಸ್ತಂಭಗಳು ಅಂತ ಕರಿತೀವಿ. ಭಾರತೀಯ ಸಮಾಜವನ್ನು ವಿವಿಧ ಸ್ತರಗಳಲ್ಲಿ ವ್ಯವಸ್ಥೀಕರಿಸುವಂಥ ಕೆಲಸವನ್ನು ನಮ್ಮಲ್ಲಿ ಯಾವುದು ಮಾಡ್ತದ ಅಂತಂದರೆ ಜಾತಿ ಅನ್ನುವಂಥದ್ದು. ಇಲ್ಲಿ ಅಂತಸ್ತು ಮತ್ತು ಸ್ಥಾನಮಾನಗಳನ್ನುವಂಥವು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾವ. ಭಾರತೀಯ ಸಮಾಜದಲ್ಲಿ ನಾವು ಎಷ್ಟೇ ಸಂಪತ್ತನ್ನು ಗಳಿಸಿದರೂ ಕೂಡ ಜಾತಿಯನ್ನು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ ಅಂತ, ಜಾತಿಯ ಸ್ಥಾನಮಾನಗಳನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಾವು ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ ಜೀವನವನ್ನು ಎಷ್ಟೇ ಪರಿಣಾಮಕಾರಿಯಾಗಿ ನಿರ್ವಹಿಸಿದರೂ, ನಿಯಂತ್ರಿಸಿದರೂ ಅದೆಲ್ಲವೂ ಕೂಡ ನಿರ್ಧರಿತವಾಗುವಂಥದ್ದು ನಾವು ಆಚರಿಸುವ ಜಾತಿಯ ಮೇಲೆ ಅಂತ. Here another one nature or the future of Indian society is that caste based social stratification. Here Indian society is stratified by caste. Here caste is dominant and it is a main pillar of our Indian society. Here status and role, the status and role cannot be changed here because of caste. Here a person he earn so many wealth, but here the caste cannot help them to get position or status in a society, because caste is the dominant, caste is the main aspect to decide a person's status as well as role. ಇನ್ನೊಂದು ಅವಿಭಕ್ತ ಕುಟುಂಬ ವ್ಯವಸ್ಥೆ. ಸೊ ಭಾರತೀಯ ದೃಷ್ಟಿಕೋನದಲ್ಲಿ ಕುಟುಂಬ ವ್ಯವಸ್ಥೆ ಅಂತಂದರೆ ಅದನ್ನು ಅವಿಭಕ್ತ ಕುಟುಂಬ ವ್ಯವಸ್ಥೆ ಅಂತ ಕರಿತೀವಿ. ನಮ್ಮಲ್ಲಿ ಎರಡು ಮೂರು ತಲೆಮಾರಿಗಿಂತ ಹೆಚ್ಚು ಸದಸ್ಯರು ಒಂದೇ ಮನೆಯಲ್ಲಿ ವಾಸಿಸುವಂಥ ಒಂದು ಪ್ರಮುಖ ಅಂಶವನ್ನು, ಸಾಂಸ್ಥಿಕ ಜೀವನವನ್ನು ಭಾರತೀಯ ಸಮಾಜದಲ್ಲಿ ಕಾಣ್ತೀವಿ ಅಂತ. ಇವತ್ತಿನವರೆಗೂ ಕೂಡ ನಮ್ಮಲ್ಲಿ ಎಷ್ಟೋ ಅವಿಭಕ್ತ ಕುಟುಂಬಗಳು ಕೂಡ ಇವತ್ತಿಗೂ ಇರುವಂಥದ್ದನ್ನು ಕಾಣ್ತೀವಿ. ಆಮೇಲೆ ಬಹಳಷ್ಟು ಕುಟುಂಬಗಳು ಅವಲಂಬಿತ ಕುಟುಂಬಗಳು ಬೆಳೆದು ಬರ್ತಾ ಇರುವಂಥದ್ದನ್ನು ನಾವು ಕಾಣ್ತೀವಿ ಅಂತ. ಆ್ಯಂಡ್ ಇದು ಕೂಡ ಅವಿಭಕ್ತ ಕುಟುಂಬ ವ್ಯವಸ್ಥೆಯೂ ಕೂಡ ಭಾರತೀಯ ಸಮಾಜದ ಆಧಾರ ಸ್ತಂಭಗಳಲ್ಲಿ ಒಂದು ಅನ್ನೋದನ್ನು ನಾವು ನೆನಪಿಡ್ತೀವಿ. ಸೊ ಅವಿಭಕ್ತ ಕುಟುಂಬ ಒಂದು ಸಾಮಾಜಿಕ ಸಂಘಟನೆಗೆ, ವ್ಯಕ್ತಿತ್ವದ ಬೆಳವಣಿಗೆಗೆ ಎಷ್ಟೋ ಅನುಕೂಲಕರ ಆಗಿರುವಂಥದ್ದನ್ನು ಮತ್ತು ಭಾರತೀಯ ಸಮಾಜದ ರಚನೆಗೆ, ಅದರ ಕಾರ್ಯನಿರ್ವಹಣೆಗೆ ಇದು ತನ್ನದೇ ಆಗಿರುವಂಥ ಕೊಡುಗೆಯನ್ನು ನೀಡಿದ್ದನ್ನು ನಾವಿಲ್ಲಿ ಕಾಣ್ತೀವಿ. ಸೊ ಅನದರ್ ಒನ್ ಫ್ಯೂಚರ್ ಆಫ್ ಇಂಡಿಯನ್ ಸೊಸೈಟಿ ಇಸ್ joint family system. So here when the members of a family they are living togetherly near about 2 to 3 generation of the people, they are living under a common roof. And here it is also another one pillar of Indian society. It is also another one pillar of our Indian society. Here joint family system always organize the society and always
it helps to structure and function of the society. Nowadays also this type of joint family system we found in Indian society. ಇನ್ನೊಂದು ಇದರ ವಿಶಿಷ್ಟ ಗುಣ ಅಂತಂದ್ರೆ ಬಹುವಿಧ ಸಮಾಜ. ಭಾರತವನ್ನ ಬಹುವಿಧ ಸಮಾಜ ಅಂತ ಕರಿತೀವಿ. ನಮ್ಮಲ್ಲಿ ಬಹುತ್ವತೆ ಇದೆ, ಬಹುತ್ವತೆಯ ಜೊತೆಗೆ ವಿವಿಧತೆ ಇದೆ. ಅಂದ್ರೆ ಭಾರತೀಯ ಸಮಾಜ 6 ಜನಾಂಗ ಸಮೂಹಗಳಿಂದ ಕೂಡಿರುವಂಥದ್ದನ್ನು ಕಾಣ್ತೀವಿ. ಆಮೇಲೆ ಇಲ್ಲಿ ವಲಸಿಗರು ಈ ಸಮಾಜದಲ್ಲಿ ಬಂದು ನೆಲೆಸಿದ್ದನ್ನು ನಾವು ಕಾಣ್ತೀವಿ. ಜೊತೆಗೆ ಎಷ್ಟೋ ವಿದೇಶಿ ವ್ಯಾಪಾರಸ್ಥರು ಈ ದೇಶದ ಜೊತೆಗೆ ಸಂಪರ್ಕವನ್ನಿಟ್ಟುಕೊಂಡು ಸಂಬಂಧವನ್ನು ಬೆಳೆಸುವುದರ ಮೂಲಕ ಇಲ್ಲೇ ನೆಲೆಸಿರುವಂಥದ್ದನ್ನು ಕಾಣ್ತೀವಿ. ಆಮೇಲೆ ಆಡಳಿತವನ್ನು ಬೇರೆ ವಿದೇಶಿಗರು ಈ ಸಮಾಜದ ಜೊತೆಗೆ ಆಡಳಿತ ಸಂಪರ್ಕವನ್ನು ಬೆಳೆಸಿಕೊಂಡಿದ್ದನ್ನು ಕಾಣ್ತೀವಿ. ಇವೆಲ್ಲವೂ ಕೂಡ ಭಾರತೀಯ ಸಮಾಜ ಬಹುವಿಧ ಸಮಾಜವಾಗಿ ಬೆಳೆದು ಬರಲಿಕ್ಕೆ ಸಾಧ್ಯ ಆಯಿತು ಅಂತ. Here another one character of Indian society is pluralistic society. Our society is a pluralistic society because plurality and diversity, it is a main feature of Indian society. Here our total population belongs to 6 racial groups as well as different languages, religions, already I told. And here migrators also came to India and settled here. And different traders, they had a contact with the Indian society, and also they introduced their administration and they also settle in India. It means here it always following a harmony with other people, other racial groups. It caused to develop, became our society pluralistic. ಇವೆಲ್ಲ ಕಾರಣದಿಂದಾಗಿನೇ ಭಾರತೀಯ ಸಮಾಜ ಬಹುವಿಧ ಸಮಾಜ ಆಗಿರುವಂಥದ್ದು ಅಂತ. ಇನ್ನೊಂದು ವಿಶಿಷ್ಟವಾದ ಜೀವನ ಮಾರ್ಗ ಮತ್ತು ಸಾಂಪ್ರದಾಯಿಕ ಮನೋಭಾವ ಅನ್ನುವಂಥದ್ದು. ಸೊ ಇಲ್ಲಿ ನಮ್ಮಲ್ಲಿ ಭಾರತೀಯರ ಜೀವನ ಇನ್ನುಳಿದವರ ಜೀವನಕ್ಕಿಂತ ಯಾಕೆ ವಿಶಿಷ್ಟವಾಗಿದೆ, ಆಮೇಲೆ ನಮ್ಮಲ್ಲಿ ಇನ್ನೂವರೆಗೂ ಯಾಕೆ ಒಂದು ಈ ಸಾಂಪ್ರದಾಯಿಕ ಮನೋಭಾವನೆ ಪ್ರತಿಯೊಂದು ಸಂಗತಿಗಳಲ್ಲಿ ಕಂಡು ಬರ್ತದ, ಅದಕ್ಕೆ ಕಾರಣನೇ ನಾವು ಅನುಸರಿಸಿಕೊಂಡು ಬರ್ತಾ ಇರುವಂಥ ವರ್ಣ ಮತ್ತು ಆಶ್ರಮಗಳ ವ್ಯವಸ್ಥೆಗಳು ಅಂತ. ಸೊ ನಮ್ಮ ಮೇಲೆ ಯಾವ ಪ್ರಭಾವ ಬೀರಿದಾವ ಅಂತಂದರೆ ವರ್ಣ ಮತ್ತು ಆಶ್ರಮ ಜೀವನ ವ್ಯವಸ್ಥೆ ನಮ್ಮನ್ನು ನಿಯಂತ್ರಣ ಮಾಡ್ತಾ ಇದ್ದಾವ. ಆಮೇಲೆ ನಮ್ಮಲ್ಲಿರುವಂಥ ಪುರುಷಾರ್ಥಗಳು ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವಂಥ ಪುರುಷಾರ್ಥಗಳನ್ನು ಸಾಕಾರಗೊಳಿಸುವಂಥ ಒಂದು ಭಾವವನ್ನು ಭಾರತೀಯ ಸಮಾಜ ಜನರಲ್ಲಿ ಬೆಳೆಸದ. ಆಮೇಲೆ ಕೆಲವೊಂದು ಋಣಗಳನ್ನು ತೀರಿಸಬೇಕನ್ನುವಂಥ ಸಾಂಪ್ರದಾಯಿಕ ಮನೋಭಾವನೆಗಳನ್ನು ಭಾರತೀಯರಲ್ಲಿ ತುಂಬಿದ. ಅದು ಋಷಿ ಋಣ ಇರ್ಬೋದು, ದೇವ ಋಣ ಇರ್ಬೋದು, ಪಿತೃ ಋಣ ಇರ್ಬೋದು. ಸೊ ಈ ಥರ ಋಣಗಳನ್ನು ತೀರಿಸಬೇಕನ್ನುವಂಥ ಮನೋಭಾವನೆಯನ್ನು ನಮ್ಮಲ್ಲಿ ಬೆಳೆಸದ. ಆಮೇಲೆ ಅತಿಯಾಗಿ ನಾವು ಕರ್ಮ ಸಿದ್ಧಾಂತವನ್ನು ನಂಬುವಂಥದ್ದನ್ನು, ಅದನ್ನು ಅನುಸರಿಸುವಂಥದ್ದನ್ನು ಜೀವನದ ಒಂದು ಭಾಗವನ್ನಾಗಿ ಮಾಡಿಕೊಂಡಿದ್ದನ್ನು ನಾವು ಕಾಣ್ತೀವಿ. ಅದಕ್ಕೆ ಭಾರತೀಯ ಸಮಾಜದಲ್ಲಿ ಜನರ ಜೀವನ ವಿಶಿಷ್ಟವಾಗಿರುವಂಥ ಮಾರ್ಗಗಳನ್ನು, ಒಂದು ಸಾಂಪ್ರದಾಯಿಕ ಮನೋಭಾವನೆಗಳನ್ನು ಇಟ್ಟುಕೊಂಡಿರುವಂಥದ್ದನ್ನು ಕಾಣ್ತೀವಿ. ಯುನಿಕ್ ಲೈಫ್ ಸ್ಟೈಲ್ ಆಸ್ ವೆಲ್ ಆಸ್ ಟ್ರೆಡಿಷನಲ್ ಆಟಿಟ್ಯೂಡ್ ಈಸ್ ಆಲ್ಸೋ ಎ ಫ್ಯೂಚರ್ ಆಫ್ ಇಂಡಿಯನ್ ಸೊಸೈಟಿ. ಹಿಯರ್ ದ ವರ್ಣ ಆ್ಯಂಡ್ ಆಶ್ರಮ ಸಿಸ್ಟಮ್ always controlling the life of Indian people, and they always we are knowingly or unknowingly following purusharthas, dharma, artha, kama and moksha. We always fight, we always engage to succeed in the purusharthas, and we have some sacrifices to the our people, and also we following karma siddhanta. Our life is mainly depend upon karma siddhanta. ಇನ್ನೊಂದು ಭಾರತೀಯ ಸಮಾಜದ ವಿಶಿಷ್ಟ ಗುಣ, ಭಾರತೀಯ ಸಮಾಜ ಗ್ರಾಮಗಳಿಂದ ಪ್ರಬಲವಾಗಿದೆ. 2011ರ ಜನಗಣತಿಯ ಪ್ರಕಾರ 68.8% ಜನ ಗ್ರಾಮೀಣ ವಾಸಿಗಳಾಗಿರುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಆಮೇಲೆ
ಭಾರತದ ನಿಜವಾದ ಪರಂಪರೆ ಮತ್ತು ಸಂಸ್ಕೃತಿ ಎಲ್ಲಿ ಉಳ್ಕೊಂಡದ ಅಂತಂದರೆ ಗ್ರಾಮಗಳಲ್ಲಿ. ಆಮೇಲೆ ಭಾರತೀಯ ಸಮಾಜದ ಆಧಾರ ಸ್ತಂಭಗಳಲ್ಲಿ ಗ್ರಾಮೀಣ ಜೀವನವು ಕೂಡ ಒಂದು ಅಂತ ಕರಿತೀವಿ. ಸೊ ಇವತ್ತಿಗೂ ಕೂಡ ನಮ್ಮಲ್ಲಿ 6 ಲಕ್ಷಕ್ಕಿಂತ ಹೆಚ್ಚು ಹಳ್ಳಿಗಳಿರುವಂಥದ್ದನ್ನು, ಆಮೇಲೆ ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನೇ ಮುಖ್ಯ ವೃತ್ತಿಯನ್ನಾಗಿ ನಿರ್ವಹಿಸುವಂಥದ್ದನ್ನು, ಆಮೇಲೆ ತನ್ನದೇ ಆಗಿರುವಂಥ ಒಂದು ಸರಳ ಸಂಸ್ಕೃತಿಯನ್ನು ನಿರ್ವಹಣೆ ಮಾಡುವಂಥದ್ದ ಒಂದು ವ್ಯವಸ್ಥೆಯನ್ನು ಇವತ್ತಿಗೂ ಭಾರತೀಯ ಗ್ರಾಮಗಳಲ್ಲಿ ಕಾಣ್ತೀವಿ ಅಂತ. ಅದಕ್ಕೆ ಈ ಸಮಾಜದ ಒಂದು ಪ್ರಬಲವಾಗಿರುವಂಥ ಸಮುದಾಯ ಅಂತಂದರೆ ಅದು ಗ್ರಾಮೀಣ ಸಮುದಾಯ ಅನ್ನುವಂಥದ್ದನ್ನು ನಾವು ನೆನಪಿಟ್ಕೊಳ್ಬೇಕು. ಲಾಸ್ಟ್ ಒನ್ ಫ್ಯೂಚರ್ ಆಫ್ ಇಂಡಿಯನ್ ಸೊಸೈಟಿ ಇಸ್ ದ್ಯಾಟ್ ಇಂಡಿಯನ್ ಸೊಸೈಟಿ ಈಸ್ ಡಾಮಿನೇಟೆಡ್ ಬೈ ವಿಲೇಜ್. As for the 2011 census, here 68.8% of the people are ruralities. They are residing in rural community. And the real Indian tradition and culture found only in villages. Because already we know that here village life or village community, it is also a main pillar of Indian society, and near about 6 lakh villages are here, and agriculture and allied occupations are the main occupation of rural community, and rural people always practicing a simple unequivocal culture. So this is the main feature of our Indian society. These all are the characteristics of Indian society. Here Indian tradition and culture has ancient historical background, and it always maintaining following a unequivocal characters in their system. ಇವೆಲ್ಲವೂ ಕೂಡ ಭಾರತೀಯ ಸಮಾಜದ ವಿಶಿಷ್ಟ ಲಕ್ಷಣಗಳು. ಭಾರತೀಯ ಸಮಾಜ ತನ್ನದೇ ಆಗಿರುವಂಥ ಒಂದು ಪರಂಪರೆ ಮತ್ತು ಸಂಸ್ಕೃತಿಗೆ ಅತೀ ಪುರಾತನವಾಗಿರುವಂಥ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವಂಥದ್ದನ್ನು ಕಾಣ್ತೀವಿ. ಜೊತೆಗೆ ಒಂದು ವಿಶಿಷ್ಟವಾಗಿರುವಂಥ ಆಚರಣೆಗಳನ್ನು, ವಿಶಿಷ್ಟವಾಗಿರುವಂಥ ಗುಣಗಳನ್ನು ಈ ಸಮಾಜ ಹೊಂದಿರುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ ಅಂತ. ಸೊ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕಾನ್ಸೆಪ್ಟ್ ವಿ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್.